ಮೈಸೂರಿನ ಒಂದು ಸಂಜೆ, ಚಾಮುಂಡಿ ಬೆಟ್ಟದ ಕೆಂಪು ಆಕಾಶದ ಕೆಳಗೆ ಲಕ್ಷ್ಮಿಯ ಕಣ್ಣುಗಳು ತನ್ನ ಮಾವ ಶಿವರಾಜನ ದಯಾಳು ನೋಟಕ್ಕೆ ಸಿಕ್ಕಿಬಿದ್ದವು. ಒಂದು ಕ್ಷಣದ ಆಕಸ್ಮಿಕ ಸ್ಪರ್ಶ ಅವನು ಆಕೆಗೆ ಪುಸ್ತಕವೊಂದನ್ನು ಕೊಡುವಾಗ ಹೃದಯದಲ್ಲಿ ಒಂದು ಅನಿರೀಕ್ಷಿತ ಭಾವನೆಯ ತರಂಗವನ್ನು ಎಬ್ಬಿಸಿತು. ಈ ನಿಷಿದ್ಧ ಒಲವಿನ ಆರಂಭವು ಲಕ್ಷ್ಮಿಯ ಒಂಟಿತನವನ್ನು ಒಂದು ಭಾವನಾತ್ಮಕ ಪಯಣಕ್ಕೆ ಕರೆದೊಯ್ಯಿತು. ಆದರೆ ಈ ಭಾವನೆಗಳು ಕೇವಲ ಹೃದಯದಲ್ಲಿ ಉಳಿಯಲಿಲ್ಲ. ಅವು ಒಂದು ರಹಸ್ಯಮಯ ಆಕರ್ಷಣೆಯಾಗಿ ಬೆಳೆದವು ಮತ್ತು ಕೊನೆಗೆ ಒಂದು ರಾತ್ರಿ ಅವುಗಳು ತಮ್ಮ ಮಿತಿಯನ್ನು ಮೀರಿದವು. ಮೈಸೂರಿನ ಒಂದು ಸಾಂಪ್ರದಾಯಿಕ ಮನೆಯ ಅಂಗಣದಲ್ಲಿ ಮಲ್ಲಿಗೆಯ ಪರಿಮಳವು ಸಂಜೆಯ ತಂಗಾಳಿಯೊಂದಿಗೆ ತೇಲಾಡುತ್ತಿತ್ತು. ಲಕ್ಷ್ಮಿ 27 ವರ್ಷದ ಯುವತಿ ತನ್ನ 1 ತಿಂಗಳ ಹಿಂದಿನ ವಿವಾಹದ ನೆನಪಿನೊಂದಿಗೆ ರಾಮುವನ್ನು ಕಾದುಕೊಂಡಿದ್ದಳು. ರಾಮು ದುಬೈನಲ್ಲಿ ಉದ್ಯೋಗಕ್ಕೆ ತೆರಳಿದ್ದ ಆಕೆಯನ್ನು ತನ್ನ ತಂದೆ ಶಿವರಾಜನ ಜೊತೆ ಮೈಸೂರಿನ ಮನೆಯಲ್ಲಿ ಬಿಟ್ಟು ಹೋಗಿದ್ದ. ಲಕ್ಷ್ಮಿ, ನೀನು ಅಪ್ಪಾಜಿಯ ಜೊತೆ ಇರು, ನಾನು ಬೇಗ ಬರುತ್ತೇನೆ ಎಂದು ರಾಮು ವಿಡಿಯೋ ಕಾಲ್ನಲ್ಲಿ ಹೇಳಿದ್ದ. ಆದರೆ ಆ ದೂರವು ಲಕ್ಷ್ಮಿಯ ಹೃದಯದಲ್ಲಿ ಒಂದು ಶೂನ್ಯತೆಯನ್ನು ತುಂಬಿತ್ತು. ಶಿವರಾಜ್ 48 ವರ್ಷದ ವಿದುರ ತನ್ನ ಹೆಂಡತಿಯ ನಷ್ಟದ ನಂತರ ಒಂಟಿಯಾಗಿ ಜೀವನ ಕಳೆಯುತ್ತಿದ್ದ. ಅವನ ಜೀವನವು ಪುಸ್ತಕಗಳು, ತೋಟದ ಕೆಲಸ ಮತ್ತು ಮೈಸೂರಿನ ಹಳೆಯ ನೆನಪುಗಳಲ್ಲಿ ಸೀಮಿತವಾಗಿತ್ತು. ಲಕ್ಷ್ಮಿಯ ಆಗಮನದೊಂದಿಗೆ ಮನೆಯಲ್ಲಿ ಒಂದು ಹೊಸ ಉತ್ಸಾಹ ಬಂದಿತು. ಆದರೆ ಅದು ಕೇವಲ ಉತ್ಸಾಹವಲ್ಲ, ಒಂದು ಅನಿರೀಕ್ಷಿತ ಆಕರ್ಷಣೆಯಾಗಿತ್ತು. ಒಂದು ಸಂಜೆ ಲಕ್ಷ್ಮಿ ಅಂಗಣದಲ್ಲಿ ಕುಳಿತು ಚಾಮುಂಡಿ ಬೆಟ್ಟದ ಸೂರ್ಯಾಸ್ತವನ್ನು ನೋಡುತ್ತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಒಂಟಿತನದ ದುಃಖ ಕಾಣುತ್ತಿತ್ತು. ಶಿವರಾಜ್ ಅದನ್ನು ಗಮನಿಸಿ ಆಕೆಯ ಬಳಿ ಬಂದು ಕುಳಿತ. ಲಕ್ಷ್ಮಿ, ನಿನ್ನ ಮುಖದಲ್ಲಿ ಏನೋ ದುಃಖ ಕಾಣುತ್ತಿದೆ. ರಾಮುವನ್ನು ಮಿಸ್ ಮಾಡುತ್ತಿರುವೆಯಾ ಎಂದು ಅವನು ಮೃದುವಾಗಿ ಕೇಳಿದ. ಲಕ್ಷ್ಮಿ ಒಂದು ನಗುವಿನೊಂದಿಗೆ, ಹೌದು ಅಪ್ಪಾಜಿ, ದೂರವಿರುವುದು ಕಷ್ಟವಾಗುತ್ತಿದೆ. ಆದರೆ ನೀವು ಇದ್ದೀರಿ, ಅದು ಸಾಂತ್ವನ ಎಂದಳು. ಆ ಕ್ಷಣದಲ್ಲಿ ಶಿವರಾಜ್ ಆಕೆಯ ಕೈಯನ್ನು ಸ್ವಲ್ಪವೇ ಸ್ಪರ್ಶಿಸಿ, ನೀನು ಒಂಟಿಯಲ್ಲ ಮಗಳೇ, ನಾನು ಇದ್ದೇನೆ ಎಂದ. ಆ ಸ್ಪರ್ಶದಲ್ಲಿ ಒಂದು ವಿದ್ಯುತ್ ತರಂಗದಂತೆ ಭಾವನೆಯು ಹರಿಯಿತು. ರಾಮು ದೂರವಿರುವಾಗ ಲಕ್ಷ್ಮಿ ಮತ್ತು ಶಿವರಾಜ್ ನಡುವೆ ಒಂದು ಭಾವನಾತ್ಮಕ ಬಂಧ ಬೆಳೆಯಲಾರಂಭಿಸಿತು. ಬೆಳಗಿನ ತಿಂಡಿಯ ಸಮಯದಲ್ಲಿ ಶಿವರಾಜ್ ಮೈಸೂರಿನ ಹಳೆಯ ಕತೆಗಳನ್ನು ಹೇಳುತ್ತಿದ್ದ. ಲಕ್ಷ್ಮಿ, ನಮ್ಮ ಮೈಸೂರಿನ ಒಂದು ರಹಸ್ಯಮಯ ಪ್ರೇಮ ಕತೆ ಇದೆ. ಒಬ್ಬ ರಾಜ ಮತ್ತು ಆತನ ಸೇವಕಿ ನಡುವೆ ಎಂದು ಅವನು ಆರಂಭಿಸಿದಾಗ ಲಕ್ಷ್ಮಿ ಕಣ್ಣುಗಳು ಹೊಳೆಯುತ್ತಿದ್ದವು. ಅಪ್ಪಾಜಿ, ಅದು ನಿಜವಾ? ನೀವು ಹೇಳುವ ಕತೆಗಳು ನನ್ನ ಮನಸ್ಸನ್ನು ತುಂಬುತ್ತವೆ ಎಂದಳು ಆಕೆ, ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ. ಒಂದು ದಿನ ತೋಟದಲ್ಲಿ ಒಟ್ಟಿಗೆ ಗಿಡಗಳಿಗೆ ನೀರು ಹಾಕುವಾಗ ಶಿವರಾಜ್ ಆಕೆಗೆ ಒಂದು ಗುಲಾಬಿಯ ಹೂವನ್ನು ಕೊಟ್ಟ. ಇದು ನಿನ್ನ ಸೌಂದರ್ಯಕ್ಕೆ ಸರಿಹೊಂದುವಂತಿದೆ ಲಕ್ಷ್ಮಿ ಎಂದು ಅವನು ಗುಸುಗುಸುಗುಂಗಿದ. ಲಕ್ಷ್ಮಿ ಕೆಂಪಾಗಿ, ಅಪ್ಪಾಜಿ, ನೀವು ತುಂಬಾ ದಯಾಳುಗಳು. ರಾಮುಗೆ ಹೇಳಿದರೆ ಅವನು ಹಸಿರು ಹುಳುಕಾಗಬಹುದು ಎಂದು ತಮಾಷೆಯಾಗಿ ಹೇಳಿದಳು. ಆದರೆ ಹೂವನ್ನು ಕೈಯಲ್ಲಿ ಹಿಡಿಯುವಾಗ ಅವರ ಬೆರಳುಗಳು ಒಂದು ಕ್ಷಣ ಉಳಿದವು. ಆ ಸ್ಪರ್ಶದಲ್ಲಿ ಒಂದು ಗಾಢವಾದ ಆಕರ್ಷಣೆಯು ಜನಿಸಿತು. ನಿನ್ನ ಕಣ್ಣುಗಳು ಈ ಹೂವಿಗಿಂತ ಸುಂದರವಾಗಿವೆ ಎಂದು ಶಿವರಾಜ್ ಮೃದುವಾಗಿ ಹೇಳಿದಾಗ ಲಕ್ಷ್ಮಿ ಹೃದಯ ಬಡಿತ ಹೆಚ್ಚಾಯಿತು. ಮತ್ತೊಂದು ಸಂಜೆ ಅಡುಗೆ ಮನೆಯಲ್ಲಿ ಒಟ್ಟಿಗೆ ಭೋಜನ ತಯಾರಿಸುವಾಗ ಶಿವರಾಜ್ ಆಕೆಗೆ ಸಹಾಯ ಮಾಡುತ್ತಿದ್ದ. ಲಕ್ಷ್ಮಿ, ನಿನ್ನ ಕೈಗಳು ತುಂಬಾ ಮೃದುವಾಗಿವೆ. ನೀನು
ಮಾಡುವ ಭೋಜನದಲ್ಲಿ ಪ್ರೀತಿಯಿದೆ ಎಂದು ಅವನು ಹೇಳಿದ. ಆಕೆ ನಾಚಿಕೆಯಿಂದ, ಅಪ್ಪಾಜಿ, ನೀವು ನನ್ನನ್ನು ಹೊಗಳುತ್ತೀರಿ, ಆದರೆ ನಿಮ್ಮ ಒಡನಾಟ ನನ್ನ ಒಂಟಿತನವನ್ನು ಮರೆಸುತ್ತಿದೆ ಎಂದಳು. ಅವರು ಒಟ್ಟಿಗೆ ಭೋಜನ ಮಾಡುವಾಗ ಅವರ ಕಣ್ಣುಗಳು ಪದೇ ಪದೇ ಭೇಟಿಯಾಗುತ್ತಿದ್ದವು ಮತ್ತು ಮೌನದಲ್ಲಿ ಒಂದು ರಹಸ್ಯಮಯ ಸಂಭಾಷಣೆ ನಡೆಯುತ್ತಿತ್ತು. ಈ ಭಾವನೆಯು ಇಬ್ಬರಿಗೂ ಗೊಂದಲವನ್ನು ತಂದಿತು. ಲಕ್ಷ್ಮಿ ತನ್ನ ಗಂಡ ರಾಮುವಿನ ನಿಷ್ಠೆಯನ್ನು ಗೌರವಿಸುವ ಕರ್ತವ್ಯದ ಜೊತೆಗೆ ಈ ಒಲವಿನ ಆಕರ್ಷಣೆಯನ್ನು ತಡೆಯಲಾಗದೆ ಒದ್ದಾಡಿದಳು. ಅಪ್ಪಾಜಿ, ನಿಮ್ಮೊಂದಿಗೆ ಇರುವುದು ನನ್ನ ಹೃದಯಕ್ಕೆ ಸುಖವನ್ನು ಕೊಡುತ್ತಿದೆ, ಆದರೆ ಇದು ಸರಿಯೇ ಎಂದು ಒಂದು ರಾತ್ರಿ ತಾರಸಿಯ ಮೇಲೆ ಕುಳಿತು ಆಕೆ ಕೇಳಿದಳು. ಶಿವರಾಜ್ ಆಕೆಯ ಕೈಯನ್ನು ಹಿಡಿದು, ಲಕ್ಷ್ಮಿ, ನಾನು ಕೂಡ ಈ ಭಾವನೆಯನ್ನು ಅರಿತಿದ್ದೇನೆ, ಆದರೆ ನಮ್ಮ ನಡುವೆ ಇದು ಕೇವಲ ಭಾವನಾತ್ಮಕ ಬಂಧವೇ ಎಂದು ಮೃದುವಾಗಿ ಹೇಳಿದ. ಆ ಕ್ಷಣದಲ್ಲಿ ಅವರ ದೇಹಗಳು ಸಮೀಪಿಸಿದವು ಮತ್ತು ಒಂದು ಮೃದುವಾದ ಆಲಿಂಗನದಲ್ಲಿ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ನಿನ್ನನ್ನು ನೋಡಿದಾಗ ನನ್ನ ಹೃದಯ ಯುವಕನಂತೆ ಬಡಿಯುತ್ತದೆ ಎಂದು ಶಿವರಾಜ್ ಗುಸುಗುಸುಗುಂಗಿದ. ಮತ್ತೊಂದು ದಿನ ಮಳೆಯ ಸಂಜೆಯಲ್ಲಿ ಲಕ್ಷ್ಮಿ ಅಂಗಣದಿಂದ ಒದ್ದೆಯಾಗಿ ಓಡಿಬಂದಾಗ ಶಿವರಾಜ್ ಆಕೆಗೆ ಒಂದು ಒಣಗಿದ ಶಾಲನ್ನು ಕೊಟ್ಟ. ಶಾಲನ್ನು ಆಕೆಯ ಭುಜದ ಮೇಲೆ ಇಡುವಾಗ ಅವನ ಕೈಗಳು ಆಕೆಯ ದೇಹವನ್ನು ಸ್ವಲ್ಪ ಹೆಚ್ಚು ಸ್ಪರ್ಶಿಸಿದವು. ಲಕ್ಷ್ಮಿ, ನೀನು ಒದ್ದೆಯಾಗಿ ಸುಂದರವಾಗಿ ಕಾಣುತ್ತೀಯೆ ಎಂದು ಅವನು ಹೇಳಿದಾಗ ಆಕೆಯ ಉಸಿರು ಭಾರವಾಯಿತು. ಅಪ್ಪಾಜಿ, ನಿಮ್ಮ ಸ್ಪರ್ಶ ನನ್ನನ್ನು ರೋಮಾಂಚನಗೊಳಿಸುತ್ತಿದೆ ಎಂದಳು ಆಕೆ ಅವನ ಕಣ್ಣುಗಳನ್ನು ನೋಡಿ. ಅವರು ಒಟ್ಟಿಗೆ ಮಳೆಯನ್ನು ನೋಡುತ್ತಾ ಕುಳಿತರು ಮತ್ತು ಅವರ ಕೈಗಳು ಒಂದರೊಂದು ಹಿಡಿದುಕೊಂಡವು. ಈ ಮಳೆ ನಮ್ಮ ಭಾವನೆಗಳಂತೆ ತೀವ್ರವಾಗಿದೆ ಎಂದು ಶಿವರಾಜ್ ಹೇಳಿದ. ಇಬ್ಬರೂ ತಮ್ಮ ಭಾವನೆಗಳನ್ನು ಹೃದಯದ ಆಳದಲ್ಲಿ ಇರಿಸಿಕೊಳ್ಳಲು ನಿರ್ಧರಿಸಿದರು. ಆದರೆ ಅವರ ಮನಸ್ಸು ಕೇಳಲಿಲ್ಲ. ಆ ರಾತ್ರಿ ಮಳೆಯ ಧ್ವನಿಯ ಕೆಳಗೆ ಶಿವರಾಜನ ಕೋಣೆಯ ಮಂಚದಲ್ಲಿ ಅವರಿಬ್ಬರು ಸೇರಿ ಆ ತಪ್ಪನ್ನು ಮಾಡಿಬಿಟ್ಟರು. ಲಕ್ಷ್ಮಿ ಶಿವರಾಜನ ಆಲಿಂಗನದಲ್ಲಿ ಕಳೆದು ಹೋಗಿ, ಅಪ್ಪಾಜಿ, ಇದು ನಮ್ಮ ರಹಸ್ಯವೇ ಎಂದು ಗುಸುಗುಸುಗುಂಗಿದಳು. ಶಿವರಾಜ್ ಆಕೆಯನ್ನು ಇನ್ನಷ್ಟು ಸಮೀಪಿಸಿ, ಹೌದು ಲಕ್ಷ್ಮಿ, ಇದು ನಮ್ಮ ಪ್ರೀತಿಯ ರಹಸ್ಯ ಎಂದು ಹೇಳಿದ. ಆ ರಾತ್ರಿ ಅವರ ಭಾವನೆಗಳು ದೈಹಿಕವಾಗಿ ಒಂದಾದವು ಮತ್ತು ನಿಷಿದ್ಧ ಒಲವು ಪೂರ್ಣಗೊಂಡಿತು. ರಾಮು ದುಬೈನಿಂದ ಹಿಂತಿರುಗುವ ದಿನ ಸಮೀಪಿಸಿತು. ಲಕ್ಷ್ಮಿ ಮತ್ತು ಶಿವರಾಜ್ ನಡುವಿನ ಆ ರಾತ್ರಿಯ ನಂತರ ಇಬ್ಬರೂ ಗೊಂದಲದಲ್ಲಿ ಮುಳುಗಿದರು. ಲಕ್ಷ್ಮಿ, ನಾವು ಮಾಡಿದ್ದು ತಪ್ಪು, ಆದರೆ ನನ್ನ ಹೃದಯ ನಿನ್ನದ್ದೇ ಎಂದು ಶಿವರಾಜ್ ಹೇಳಿದ. ಆಕೆ ಕಣ್ಣೀರಿನೊಂದಿಗೆ, ಹೌದು ಅಪ್ಪಾಜಿ, ಆದರೆ ರಾಮು ಬಂದಾಗ ಎಲ್ಲವೂ ಸರಿಯಾಗಬೇಕು ಎಂದಳು. ಅವರು ತಮ್ಮ ರಹಸ್ಯವನ್ನು ಇರಿಸಿಕೊಂಡರು. ರಾಮು ಹಿಂತಿರುಗಿದಾಗ ಲಕ್ಷ್ಮಿ ತನ್ನ ಗಂಡನೊಂದಿಗೆ ಹೊಸ ಜೀವನವನ್ನು ಆರಂಭಿಸಿದಳು. ಆದರೆ ಶಿವರಾಜನೊಂದಿಗಿನ ಆ ನೆನಪು ಆಕೆಯ ಹೃದಯದಲ್ಲಿ ಒಂದು ಸಿಹಿಯಾದ ಆದರೆ ನಿಷಿದ್ಧ ರಹಸ್ಯವಾಗಿ ಉಳಿಯಿತು. ಶಿವರಾಜ್ ತನ್ನ ಒಂಟಿತನಕ್ಕೆ ಮರಳಿದ, ಆದರೆ ಆ ರಾತ್ರಿಯ ಭಾವನೆಗಳು ಆತನನ್ನು ಯಾವಾಗಲೂ ಕಾಡುತ್ತಿದ್ದವು.